ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮ್ಮ ಬಿಡಿಎ ಅಧಿಕಾರಿಗಳು, ನಮ್ಮ ಬಿಬಿಎಂಪಿ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ಜನ ಸಾಯ್ತಾ ಇದ್ದಾರೆ, ಎಲ್ಲ ಕಡೆಗೆ ನೀರು ನೀರು ನೀರು. ಒಳಗಡೆ ಇದ್ದಂಥ ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಗೊಬ್ಬು ನಾತ ಹೊಡಿತಾ ಇದೆ, ಜನ ರೋಗದಿಂದ ಬಳಲ್ತಾ ಇದ್ದಾರೆ. ಇದರಿಂದ ಮುಕ್ತಿ ಯಾವಾಗ ಅಂತ ಗೋಗರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿ ಎಂ ಇವತ್ತು ಎಲ್ಲ ಕಡೆಗೆ ಸುತ್ತಾಡ್ತಾ ಇದ್ದಾರೆ. ಸಿ ಎಂ ಎಲ್ಲೆಲ್ಲಿ ಬರ್ತಾರಲ್ಲ ಅಲ್ಲಲ್ಲಿ ನಮ್ಮ ಅಧಿಕಾರಿಗಳು ಚೆನ್ನಾಗಿ ನೋಡ್ಕೋಬೇಕಲ್ಲ, ಅವ್ರ ಮನಸ್ಸನ್ನು ಗೆಲ್ಲಬೇಕಲ್ಲ. ನಾಳೆ ಬಡ್ತಿ ಗಿಡ್ತಿ ಅವೆಲ್ಲ ಬೇಕಲ್ಲ, ಟ್ರಾನ್ಸ್ಫರ್ ಯಾವುದು ಕೂಡ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂಥ ಘನಂದಾರಿ ಕೆಲಸ ಏನಪ್ಪ ಅಂತಂದರೆ ರೆಡ್ ಕಾರ್ಪೆಟನ್ನು ಹಾಸ್ತಾ ಇರೋದು. ನಾಚಿಕೆ ಆಗೋದು ಬೇಡವೇ ಅವರಿಗೆ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಹಾಸರಿಗೂ ನಾಚಿಕೆ ಇಲ್ಲ, ಅದು ಹಾಸಿದ ಮೇಲೆ ಅದ್ರ ಮೇಲೆ ನಡೆಯೋರ್ಗೂ ನಾಚಿಕೆ ಇಲ್ಲ. ಶೇಮ್, ಶೇಮ್. ಇದು ಇಂಥ ಶೋಕಿಗಳು ಬಹಳ ದಿವಸ ನಡೆಯಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು, ಆದರೆ ಕಾಲು ಕೆಸರಾಗಬಾರದು. ಅದಕ್ಕೋಸ್ಕರ ರೆಡ್ ಕಾರ್ಪೆಟ್. ಸಿಎಂ ಡಿಸಿಎಂಗೆ ರೆಡ್ ಕಾರ್ಪೆಟ್ ಬೇಕೇನ್ರಿ? ರೆಡ್ ಕಾರ್ಪೆಟ್ ಬೇಕಾ ನಿಮಗೆ? ಯಾವ ಘನಂದಾರಿ ಕೆಲಸಕ್ಕೆ ಬರ್ತಾ ಇದ್ದೀರಿ ನೀವು? ಯಾವ ಶುಭ ಕಾರ್ಯಕ್ಕೆ ಬರ್ತಾ ಇದ್ದೀರಿ ನೀವು? ಯಾವ ಮಂಗಳ ಕಾರ್ಯಕ್ಕೆ ಬರ್ತಾ ಇದ್ದೀರಿ ನೀವು? ರೆಡ್ ಕಾರ್ಪೆಟ್ ಅಂತೆ, ರೆಡ್ ಕಾರ್ಪೆಟ್. ನಾಚಿಕೆ ಆಗಬೇಕು ನಿಜಕ್ಕೂ. ನೋಡಿ, ರೆಡ್ ಕಾರ್ಪೆಟ್ ಹಾಸಿರೋದು, ಪಕ್ಕದಲ್ಲಿ ಕಟ್ಟಿ ಚರಂಡಿ ದುರ್ನಾತ ಹೊಡಿತಾ ಇದೆ ಹಂಗನೇ. ಇಲ್ಲಿ ಇವರಿಗೆ ರೆಡ್ ಕಾರ್ಪೆಟ್. ಇವರಿಗೆ ನಮ್ಮ ನಾಯಕರುಗಳು, ನಮ್ಮ ಅಧಿಕಾರಿಗಳು ಎಷ್ಟರ ಮಟ್ಟಿಗಿದ್ದಾರೆ, ಅವ್ರ ಮನಸ್ಥಿತಿ ಹೆಂಗಿದೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ನೋಡಿ, ನಾನು ಹೇಳ್ತಾ ಇದ್ದೀನಿ, ಭಾಳ ಸೆನ್ಸಿಬಲ್ ಇದ್ದೀರಿ ಮುಖ್ಯಮಂತ್ರಿಗಳು. ಉಗಿದು ಉಪ್ಪಿನಕಾಯಿ ಹಾಕಬೇಕು ಇಂಥ ಅಧಿಕಾರಿಗಳಿಗೆ. ಯಾರೇ ಅವನು ರೆಡ್ ಕಾರ್ಪೆಟ್ ಹಾಕಿದ್ದು ಬಾರಪ್ಪ ಇಲ್ಲಿ ಅಂತೇಳಿ ಉಗಿದು ಹಾಕಬೇಕು. ನೀವು ನಿಜವಾದ ನಾಯಕರಾಗ್ತೀರಿ. ನೋಡಿ, ಡಿ ಸಿ ಎಂ ಸಾಹೇಬರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸರ್, ನಿಮ್ಮನ್ನು ಬಹಳ ಉಬ್ಬಿಸ್ತಾರೆ ಇವರು. ಬೆಂಡೆತ್ತಾಕಿ ಅವ್ರಿಗೆ. ಟೇಕ್ ಲೆಫ್ಟ್ ಆ್ಯಂಡ್ ರೈಟ್, ಉಗಿರಿ ಒಂದ್ಸರಿ, ಗೊತ್ತಾಗತ್ತೆ. ರೆಡ್ ಕಾರ್ಪೆಟ್ ಅಂತೆ, ರೆಡ್ ಕಾರ್ಪೆಟ್. ಯಾವ ಘನಂದಾರಿ ಕಾರ್ಯಕ್ರಿ ರೆಡ್ ಕಾರ್ಪೆಟು? ಯಾವ ಉದ್ಧಾರಕ್ಕೆ ಬರ್ತಾ ಇದ್ದೀರಿ ನೀವು ರೆಡ್ ಕಾರ್ಪೆಟ್ ಹಾಕಕ್ಕೆ? ಜನರ ಕಷ್ಟ ನಷ್ಟಗಳೇನು ಅಂತ ಕೇಳಕ್ಕೆ ಬಂದರೆ ಇವ್ರು ರೆಡ್ ಕಾರ್ಪೆಟ್ ಹಾಕಬೇಕಂತೆ. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಇದಕ್ಕಿಂತ ನಾಚಿಗೇಡಿನ ಸಂಗತಿ? ಒಂದು ಕಡೆಗೆ ಎಲ್ಲ ಕಡೆಗೆ ನೀರು ನೀರು ನೀರು, ಜನರ ಕಣ್ಣಲ್ಲಿ ನೀರು ಬರ್ತಿಲ್ಲ, ಕಣ್ಣೀರು ಬತ್ತೋಗಿ ರಕ್ತ ಬರ್ತಾ ಇದೆ. ಆ ರಕ್ತದ ಬಣ್ಣದ ಕಾರ್ಪೆಟ್ ಇವರಿಗೆ, ರೆಡ್ ಕಾರ್ಪೆಟ್. ಡಿಸೈನ್ ರೆಡ್ ಕಾರ್ಪೆಟ್ ಸಿ ಎಂ ಡಿ ಸಿ ಎಂಗೆ. ಒಂದು 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 ಸ್ಪಾಂಜ್ ಗೀಂಜ್ ಹಾಕ್ಬಿಡ್ಬೇಕಾಗಿತ್ತು, ಮೆತ್ತಗೆ ನಡ್ಕೊಂಡು ಹೋಗ್ಲಿ ಅತ್ಲಾಗೆ ಅಂತ. ಮೇಲ್ಗಡೆಗೆ ಒಂದಷ್ಟು ಏನಾದರೂ ಈ ಜರ್ಮನ್ ಶಾಮಿಯಾನಗಳು ಬರ್ತಾವಲ್ಲ, ಟೆಂಟ್ಗಳು ಹಾಕಿ ಒಂದು ಹನಿ ನೀರು ಬಿಡಬಾರ್ದಪ್ಪ ಅವ್ರಿಗೆ. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಈ ಬಿಬಿಎಂಪಿ ಅಧಿಕಾರಿಗಳು ಯಾರು ಮಾಡಿದ್ರು ಅವ್ರಿಗೆ ತಲೆ ಬೇಡವಾ? ಅವರಿಗೆ ಹೋಗಲಿ, ನಮ್ಮ ನಾಯಕರಿಗಾದರೂ ಬುದ್ಧಿ ಬೇಡವಾ? ನಿಜಕ್ಕೂ ನಾನು ಹೇಳ್ತೀನಿ, ನಿಮಗೇನಾದರೂ ಜವಾಬ್ದಾರಿ ಇದ್ದರೆ ಇವತ್ತು ಸಿ ಎಂ ಮತ್ತು ಡಿ ಸಿ ಎಂ ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಉಗಿಬೇಕು ಸರಿಯಾಗಿ. ಲೆಫ್ಟ್ ಆ್ಯಂಡ್ ರೈಟ್ ತಗೋಬೇಕು. ಸಾರ್ವಜನಿಕರು ಕೊಂಡಾಡಿದ್ದಾರೆ ಇವರ ಘನ ಕಾರ್ಯದ ಬಗ್ಗೆ. ಬನ್ನಿ, ಹೆಂಗೆ ಮಂಗಳಾರತಿ ಎತ್ತಿದ್ದಾರೆ ತೋರಿಸ್ತೀವಿ. ಬೇಕಾದಷ್ಟು ಸಲ ಬರ್ತಾರೆ, ಅಥವಾ ನಮಗೆ ಕಾಣಿಸ್ಕೊಳ್ಳೋದು. ನಾವಿಲ್ಲೇನೋ ಪ್ರಾಬ್ಲಮ್ ಹೇಳ್ತಿದೀವಿ ಅಂತಂದ್ರೆ ದೇ ವಿಲ್ ಡಿಸಪಿಯರ್. ಅವ್ರಿಗೆ ಬೇಕಾಗಿರೋದೇನು? ಅವ್ರ ಅಧಿಕಾರಿಗಳ ಮುಂದೆ ಇದು ಮಾಡೋದು. ಸರ್, ಈಗ ಒಂದು ವಿಷಯ, ಒಬ್ರು 4 ಜನ ಅಧಿಕಾರಿಗಳು ಮಾತಾಡಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ನೀರು ಜೆಟ್ ಔಟ್ ಆಗ್ತಾ ಇರೋದು ಯಾತಕ್ಕೆ ಅಂತ ಕೇಳಿದ್ರು. ಅಲ್ಲೆಲ್ಲೋ ಆಗ್ತಾ ಇದೆ ಸರ್, ಎಲ್ಲೋ ಆಗ್ತೈತೆ ಅಂತ ನಮ್ಗೆ ಆನ್ಸರ್ ಕೊಡಲಿಲ್ಲ. ಯಾವಾಗ ರಿಪೇರಿ ಮಾಡ್ತೀವಿ ಅಂದರೆ, ಸರ್ ಅದು ರಿಪೇರಿ ಮಾಡೋಕ್ಕೆ ನೀರು ನಿಲ್ಲಿಸಬೇಕು ಅಂತ. ಇಷ್ಟು ದಿವಸ ಏನು ಮಾಡ್ತಿದ್ವು ಅಂತ 3 ತಿಂಗಳಿಂದ ಕೇಳಿದ್ರಲ್ಲ, 3 ತಿಂಗಳಿಂದ ಜೆಟ್ ಔಟ್ ಆಗ್ತಲ್ಲ, ಏನು ಮಾಡ್ತಿದ್ರಿ ಅಂತ. ಇಲ್ಲ ಸರ್, ಅದು ಸರ್ ಇಲ್ಲ. ಆ ಮೇಡಮ್ ಕೇಳಿದ್ರು, ಯಾವಾಗ ಮಾಡ್ತೀರಾ ಅಂತ. ಇನ್ನು 8 ದಿವಸದಲ್ಲಿ ಮಾಡ್ತೀವಿ. ಏನು ಸರ್ ಇದು? 3 ತಿಂಗಳು ಮಾಡದೇ ಇದ್ದವರು ನಾಳೆಯಿಂದ 8 ದಿವಸದಲ್ಲಿ ಮುಗಿಸ್ಬಿಡ್ತಾರಂತೆ. ಅದು ಮಳೆ ಸುರಿತಾ ಇದ್ದಾಗ. ನಮ್ಮ ಅಶ್ವಿನಿ ಅವ್ರು ಹೇಳ್ದಾಗೆ, ಆ ಮಳೆ ಬಂದಾಗ ಇಲ್ಲಿ ತುಂಬಿ ಸಮುದ್ರ ತುಂಬಿದಂಗೆ ನೀರು ಬರುತ್ತೆ ಸರ್. ನಿಮ್ಗೆ ಗೊತ್ತು, ನದಿ ಸಮುದ್ರ ಮುಟ್ಟೋ ಜಾಗನ ಮುಖಜ ಭೂಮಿ ಅಂತಾರೆ. ಇದು ಮುಖಜ ಭೂಮಿಗೆ ಉಲ್ಟಾ ಹೋಗುತ್ತೆ ಸರ್, ಸಮುದ್ರದಿಂದ ನದಿಗೆ ಹೋದಂಗೆ. ಈ ನಾಲೆ ಇದು 10 ಅಡಿನೋ 12 ಅಡಿನೋ ನೀರು ಫ್ಲೋ ಆಗ್ತಾ ಇತ್ತು.
ಅಲ್ಲೊಂದು ಓಪನಿಂಗ್ ಕೊಟ್ಟರು, ಎಲ್ಲ ನೀರು 18ನೇ ಮೇನಿಗೆ ಬಂತು. ನಮ್ಮ ಮನೆಯಲ್ಲಿ 3 ಅಡಿ ನೀರು ನಿಂತ್ಕೋತು. ಸಂತೋಷವಾಗಿದ್ದಾರೆ ಇವರು. ನೀವು ಹೇಳಿದಾಗ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ನಾವು ಮಂಚದ ಮೇಲೆ ಕೂಡ ಮಲ್ಕೊಳಕ್ ಆಗ್ತಿರ್ಲಿಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.